Hi all, welcome back to my channel. This is Praki here. Today I have planned to go to the city of palaces, that is Mysuru. Now arrived at city railway station, that is near to the Majestic bus stand, and train will be departing at 11:30 a.m. That is Rajya Rani Express. So the estimated time, like around 2 p.m. I'll be reaching there, and yeah, my friend will be waiting over there. Arrived at the platform. ಇದು ಪ್ಲಾಟ್ಫಾರ್ಮ್ 5 ಇಂದ ಡಿಪಾರ್ಚರ್ ಆಗುತ್ತೆ. 10 ನಿಮಿಷ, ಆ್ಯಕ್ಚುಲಿ 10 ಮಿನಿಟ್ಸ್, 10 ನಿಮಿಷ ಮುಂಚೆನೇ ಬಂದಿರೋದು ಫ್ರಮ್ ದ ಸ್ಕೆಡ್ಯೂಲ್ ಡಿಪಾರ್ಚರ್. ಸೊ ಟಿಕೆಟ್ಸ್ ಎಲ್ಲ ರಿಸರ್ವ್ ಆಗಿದೆ, ಹೋಗೋದೆ. Just now seated and just 5 minutes left for the departure. And ಟ್ರೈನ್ ಇನ್ನೇನು ಬಿಟ್ಟಂಗೆ ಜರ್ನಿ ಮಾತ್ರ ಸೂಪರ್ ಆಗಿರುತ್ತೆ. 2 hours, 2.5 hours ಜರ್ನಿ. PM ಮೈಸೂರು ತಲುಪ್ತೀನಿ. ನೋಡ್ತಾ ಇರ್ಬೋದು ನೀವು, ಜರ್ನಿ ಮಾತ್ರ ಸೂಪರ್ ಆಗಿರುತ್ತೆ. ಫೇಮಸ್ ಮದ್ದೂರ್ ಆ್ಯಂಡ್ ಮದ್ದೂರ್ ವಡೆ ಇಸ್ ಫೇಮಸ್. ಚೆನ್ನಾಗಿದೆ ಮದ್ದೂರ್ ವಡೆ ಮಾತ್ರ ಸೂಪರ್. ಮೈಸೂರಿಗೆ ಬಂದಾಯ್ತು. ಫ್ರೆಂಡ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದ ನನಗೆ ಪಿಕಪ್ ಮಾಡೋಕ್ಕೆ. ಅವ್ನ ಮನೆಗೆ ಹೋಗಿ ಲಂಚ್ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ನೋಡಬೇಕು ಎಲ್ಲೆಲ್ಲ ಹೋದ್ರು ಅಂತ. ಹೇಗಿದೆಯಾ ಮಚ್ಚ ಸಫೇನ್? ಏನ್ ಸಮಾಚಾರ? ಪಾರ್ಕ್ ಮಾಡಿ ಇನ್ನೇನು ನಾವು ಮಹಾರಾಜ ಕಾಲೇಜ್ ಆಪೋಸಿಟ್ ಇರೋ ಗ್ರೌಂಡಲ್ಲಿ ಆಹಾರ ಮೇಳಕ್ಕೆ ಬಂದಿದ್ದೀವಿ. ತುಂಬಾ ಪ್ರತಿ ಟೈಮ್ ನಡೆಯುತ್ತೆ ಇಲ್ಲಿ ಎಲ್ಲ ಥರದ್ದು, ಅಂದರೆ ಫ್ರಮ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕರ್ನಾಟಕ ದೇ ಕಮ್ ಆ್ಯಂಡ್ ಶೋಕೇಸ್ ದ ಡೆಲಿಕೇಸಿ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಆಫ್ ದ ಪ್ಲೇಸ್. ಈ ಕಡೆ ಬಂಗಾರಪೇಟ್ ಕಡೆಯಿಂದನೂ ಆಗಿರ್ಬೋದು, ಚಾಟ್ಸ್, ಚಿಂತಾಮಣಿ ಚಾಟ್ಸು, ಹಾಗೆ ಮುಳ್ಬಾಗಲ್ ದೋಸೆ ವಿಚ್ ಇಸ್ ವೆರಿ ಮಚ್ ಫೇಮಸ್. ಹಾಗೆ ಆಫ್ಕೋರ್ಸ್ ದಿ ಮೈಸೂರು ಮಸಾಲ ದೋಸೆ.
ರೆಕಾರ್ಡ್ ಮಾಡಿ ಇಲ್ಲೇ ನಾವು ಹೂವಾಗಲ್ ತುಪ್ಪದ ಮಸಾಲೆ ದೋಸೆ ಒನ್ ಆಫ್ ದ ಫೇಮಸ್ ದೋಸೆ ಇನ್ ಕರ್ನಾಟಕ. ಯು ಕ್ಯಾನ್ ಟೆಲ್ ಆಫ್ಟರ್ ಮೈಸೂರು ಮಸಾಲೆ ದೋಸೆ ಮುಳ್ಬಾಗ ಸ್ಟ್ಯಾಂಡ್ ಸೆಟ್ ಮಾಡಿದ್ದು ಜಸ್ಟ್ ನಾನು ಆರ್ಡರ್ ಮಾಡಿದ್ದೀನಿ. ಇದು ಒಂಥರ ಯೂನಿಕ್ ತರ್ತೀರ ಬೈಲೆ ಈ ಥರ ಹೂ ಹಾಕೊಂಡ್ರೆ ಈ ಥರ ಹವಾಮೇಲೆ ನೀಟಾಗಿ ಹವಾಮೇಲೆ ಹಾಕಿ ಮಾಡೋದಂತ ಒಂಥರ ಯೂನಿಕ್. ಈ ತಾನೇ ಮುಳ್ಬಾಗಲ್ ತುಪ್ಪದ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ. ಇದು ಒಂಥರ ಯೂನಿಕ್ ಟೆಕ್ಸ್ಚರು. ಈ ತರ ಏನ್ ತವ ಇರುತ್ತಲ್ಲ ತವ ತರನೇ ಈ ತರ ಟೆಕ್ಸ್ಚರ್ ಬರುತ್ತೆ. ಹಾಗೆ ಪಲ್ಯ ಮತ್ತೆ ಮಸಾಲೆ ಹಾಕಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಪಲ್ಯ ಮಸಾಲೆ ಮತ್ತೆ ಚಟ್ನಿ ತುಂಬಾನೇ ಚೆನ್ನಾಗಿದೆ. ಏನ್ ತಗೊಳ ಪೀಸ್ ಸಫೇನ್ ಪಲ್ಯ ಮಸಾಲೆ ತುಪ್ಪ ತುಂಬಾ ಹಾಕಿದ್ದಾರೆ. ಚಟ್ನಿ ಜೊತೆ ಹಾಕೊಂಡು ಹೊರಗ ಇಲ್ಲೇ ಮೈಸೂರಲ್ಲೇ ಕಾಣಿಸ್ಬಿಡ್ತಾರೆ ನಮ್ಗೆ. ಅಷ್ಟು ಚೆನ್ನಾಗಿದೆ ಇದು ಮುಳ್ಬಾಗಲ್ ದೋಸೆ. ಇವತ್ತಾನೆ ಫುಡ್ ಮೇಲೆ ನೋಡ್ಕೊಂಡು ಬಂದಾಯ್ತು. ತುಂಬಾನೇ ಚೆನ್ನಾಗಾಯ್ತು. ಇಲ್ಲಿ ನನಗೆ ಮುಳ್ಬಾಗಲ್ ಬೆಣ್ಣೆ ದೋಸೆ ಅಂತ ತುಂಬಾ ಚೆನ್ನಾಗಿ ಆಯ್ತು. ಮೊದ್ಲಿಂದಾನು ಇಷ್ಟ ಆಗ್ತಿತ್ತು ನನಗೆ. ಪ್ರಿವಿಯಸ್ ಟೈಮ್ ಬಂದಾಗ ಇನ್ನೂ 2-3 ಟೇಸ್ಟ್ ಮಾಡಿದ್ವಿ. ಇದು ಚೆನ್ನಾಗಿದೆ. ಮೇಲ್ಕೋಟೆ ಪುಳಿಯೋಗರೆ ಹಾಗೂ ಬಾಗಲ್ ಬಂಗಾರಪೇಟ್ ಚಾಟ್ಸು. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗೋದು ಸೆಫೆನ್? ಫೇಮಸ್ ಏನು ಯಾವ್ದೋ ದಿಲ್ ಪಸಂದ್ ಹೇಳ್ತಿದ್ದೆ, ದಿಲ್ ಖುಷ್ ಯಾವ್ದೋ ಫೇಮಸ್ ಇದೆ ಅಂತೆ ಮೈಸೂರಲ್ಲಿ. ಕರ್ಕೊಂಡು ಹೋಗ್ತಿದ್ದ ನನ್ನ ಫ್ರೆಂಡು. ತುಂಬಾ ಫೇಮಸ್ ಏನೋ ಇಲ್ಲಿ? ತುಂಬಾ ಫೇಮಸ್ ಬಿಕಾಸ್ ಆ ಟೇಸ್ಟ್ ಬೇರೆ ಎಲ್ಲೂ ಇಲ್ಲ. ಓಕೆ, ಡೇಟ್ಸ್ ಎಲ್ಲ ಆಡ್ ಮಾಡ್ತಾರೆ. ನಾರ್ಮಲ್ ದಿಲ್ ಪಸಂದ್ ಎಲ್ಲ ಆಡ್ ಮಾಡಲ್ಲ. ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದ ಬಂದಾಗ, ಬಟ್ ಈ ಟೈಮ್ ಒನ್ಸ್ ಮೋರ್ ಟ್ರೈ ಮಾಡೋಣ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ. ಹಿ ಇಸ್ ದ ಲೋಕಲ್ ಮೈಸೂರ್ ಬಾಯ್. ಹಿ ನೋಸ್ ಈಚ್ ಅಂಡ್ ಹುಕ್ ಅಂಡ್ ಗುಕ್ ಆಫ್ ಮೈಸೂರ್. ಎಲ್ಲ ರಸ್ತೆಗಳು ಗೊತ್ತು ಅವ್ನಿಗೆ. ಆಕ್ಚುಲಿ ಮೈಸೂರು ಮಹಾರಾಜ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಇವನೇ ತುಂಬಾ ನೋನ್ ಪರ್ಸನ್ ಇನ್ ಮೈಸೂರು ಅಲ್ವೇನೋ ಸೆವೆನ್? ಫುಡ್ ಮೇಳ ಮುಗಿಸ್ಕೊಂಡು ನಾನು ಪಾರ್ಕಿಂಗ್ ಸೈಡ್ ಬರ್ತಿದ್ದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನೋಡಿದ್ದೀನಿ ನಾನು, ನೀವು ನೋಡಿ. ಗಾಂಧೀಜಿ. ಹಾಗೆ ಒಂದು ಫೋಟೋ ತೆಗ್ಸ್ಕೊಂಡು ಫೋಟೋ ತೆಗಿದ್ದೀನ ಸೆಕೆಂಡ್. ಇದು ಬಿಡಿ ಹಂಗೆ ಇಟ್ಕೊ. ಅಲ್ಲೋಗಿ ನಿಂತ್ಕೊಂಡೆ ನಿನ್ನ ಫೋನಿಂದ ಫೋಟೋ ತೆಗಿ. ಇದು ಹಂಗೆ ಇರುತ್ತೆ. ಸೊ ದಿಸ್ ಇಸ್ ಮಹಾರಾಜ ಕಾಲೇಜ್ ಗ್ರೌಂಡ್ ಅಂತ. ಪಾರ್ಕಿಂಗ್ 2 ವೀಲರ್ ಹಾಗೆ 4 ವೀಲರ್ ಎರಡು ಇದೆ. ಇದೇನಂತ ಅಂದ್ರೆ ಇಲ್ಲಿ ಪ್ಯಾರಾಗ್ಲೈಡಿಂಗ್, ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಎರಡು ಆಗುತ್ತೆ. ಮತ್ತೆ ಈ ಸರಿ ಸ್ಪೆಷಲ್ ಆಗಿ ಹಾಟ್ ಏರ್ ಬಲೂನ್ ಅಂತ ಒಂದು ಹೊಸ ತಂದಿದ್ದಾರೆ. ಇವಾಗ ನೋಡ್ತಿರ್ಬೋದು ಅಲ್ಲಿ ರೆಡಿ ಮಾಡ್ತಿದ್ದಾರೆ. ಯಾವಾಗ ಸ್ಟಾರ್ಟ್ ಅಂತ ಇನ್ನೂ ಗೊತ್ತಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ. ಇಲ್ಲಿ ಟೈಮಿಂಗ್ಸ್ ಅಂತೂ ಹಾಕಿಲ್ಲ. ಒಟ್ನಲ್ಲಿ ಪ್ಯಾರಾಗ್ಲೈಡಿಂಗ್ ಅಂತೂ ಲಾಸ್ಟ್ ಟೈಮ್ ಇದೇ ಜಾಗದಲ್ಲೂ ಮಾಡಿದ್ರು. ಟೇಕ್ ಆಫ್ ಇಲ್ಲಿಂದ ಟೇಕ್ ಆಫ್ ಮಾಡಿದ್ರೆ ಪೂರ್ತಿ ಒಂದು ಸರ್ಕಲ್ ಈ ಕೊಪ್ಪರಳ್ಳಿ ಕೆರೆ ತರ ರೌಂಡ್ ಹಾಕ್ಬಿಟ್ಟು ಇಲ್ಲೇ ಲ್ಯಾಂಡಿಂಗ್ ಮಾಡಿ ಇಲ್ಲೇ ಕಾಯ್ತಿರ್ತಾರೆ ಒಬ್ಬೊಬ್ರು. ನೆಕ್ಸ್ಟ್ ತಗೊಂಡೋಗಿ ಇದನ್ನ ಶಾರ್ಟ್ ಟೈಮ್ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಅದು ಒಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಲ್ಲಿ ನೋಡ್ತಿರ್ಬೋದು ರೆಡಿ ಮಾಡ್ತಿದ್ದಾರೆ, ಬಟ್ ಸ್ಟಾರ್ಟ್ ಯಾವಾಗ ಅಂತ ನಮಗೂ ಗೊತ್ತಿಲ್ಲ. ಬಟ್ ಒಂದು ಮೈಸೂರಿಗೆ ಬಂದಾಗ, ಈ ಕಡೆ ದಸರಾಗ್ ಬಂದಾಗ ಇದೊಂದು ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ತೀನಿ. ಇದ್ಬೇಡವಾ ಅವ್ರಿಗೆ ಬನ್ನು ರಾಘವೇಂದ್ರ ಬೇತ್ರೆ ಅಂತ
ಫೇಮಸ್ ದುಲ್ಫಾಸನ್ ಅಂತ ರಾಘವೇಂದ್ರ ಅಯ್ಯಂಗಾರ್. ತುಂಬಾನೇ ಚೆನ್ನಾಗಿದೆ ದುಲ್ಫಾಸನ್. ಫೇಮಸ್ ಅಂತ ಇಲ್ಲಿ ಈ ಅರಸ್ ರೋಡ್ ಅಲ್ಲಿ ಇರೋದಿದು. ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಪ್ಲೇಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ಅರಸ್ ರೋಡ್ ನೋಡ್ತಿದ್ರೆ ಬೆಂಗಳೂರ್ದು MG ರೋಡೇ ನನಗೆ ಜ್ಞಾಪಕಕ್ಕೆ ಬರೋದು. ಯಾಕಂದ್ರೆ ಅಂತ ಸಿಸ್ಟಮ್ಯಾಟಿಕ್ ಪಾರ್ಕಿಂಗ್ ಮತ್ತೆ 2 ವೀಲರ್ 4 ವೀಲರ್ ಮಾಡಿದ್ದಾರೆ. ಮತ್ತೆ ದೇರ್ ಆರ್ ಮೋರ್ ವೈಡರ್ ರೋಡ್ಸ್. ಈಗ ತಾನೇ ಬೇಕರಿಯಲ್ಲಿ ದುಲ್ಫಾಸನ್ ಟೇಸ್ಟ್ ಮಾಡಿ ಬರ್ತಿರೋದು. ಪ್ಯಾಲೇಸ್ ಆವರಣ ಒಳಗೆ ಗಾಡಿ ನಿಲ್ಸಿ ಈ ಪ್ಯಾಲೇಸ್ದು ಈಸ್ಟ್ ಗೇಟ್ ಕಡೆಯಿಂದ ಎಂಟ್ರಿ ಕೊಡ್ತಿರೋದು. ಮೇನ್ ಗೇಟ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತಂತ ಈಸ್ಟ್ ಗೇಟ್ ಇಂದ ಎಂಟ್ರಿ ಕೊಡ್ತಾ ಇದೀವಿ. ಒಳಗಡೆ ಎಲ್ಲ ಒಂಥರ ಸ್ಪೆಷಲ್ ಏನಂತ ಅಂದ್ರೆ ಒಳಗಡೆ ಅರಮನೆ ನೋಡೋಕೆ ಸಾಕು ಫೀಲ್ ಬರುತ್ತೆ. ಶ್ವೇತವರಹ ಟೆಂಪಲ್ ಇದೊಂದು ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಈ ದೇವಸ್ಥಾನಕ್ಕೆ. ಒಳಗಡೆ ವಿಗ್ರಹವನ್ನು ಮೈಸೂರು ರಾಜರು ತಿರುಚಿರಪಳ್ಳಿ ರಾಜರಿಂದ ಗೆದ್ದಿ ತಂದಿರೋದು ಈ ಪ್ಯಾಲೇಸ್, ಅಂಬಾ ವಿಳಾಸ ಪ್ಯಾಲೇಸ್ ಆರ್ ದಿ ಮೈಸೂರು ಪ್ಯಾಲೇಸ್. ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ನಡೀತಿದೆ. ದಿಸ್ ಇಸ್ ಆಕ್ಚುಲಿ ದಸರಾ ಸಂಭ್ರಮ ವಿಚ್ ವಿಲ್ ಬಿ ಹೆಲ್ಡ್ ವಿತ್ ಇನ್ ದಿ ಪ್ರೆಮಿಸಸ್ ಆಫ್ ದ ಪ್ಯಾಲೇಸ್. ಇನ್ನೊಂದು ಯುವ ದಸರಾ ಅಂತ ನಡೆಯುತ್ತೆ. ಅಲ್ಲೆಲ್ಲ ನೋಟಬಲ್ ಸಿಂಗರ್ಸ್ ಫ್ರಮ್ ಬಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಆನೆದು ರುಟೀನ್ ವಾಕ್ ಆರ್ ಟ್ರೈನಿಂಗ್ ಫಾರ್ ದಿ ಅಂಬಾರಿ ಅಂತ ಹೇಳ್ಬೋದು. ಇದು ಪ್ಯಾಲೇಸ್ ಒಳಗಡೆ ಹೋಗ್ತಿದ್ದಾರೆ. Palace premises already ಬಂದಾಯ್ತು. So we are waiting for the launching of the lighting up of the Mysore Palace, which is scheduled at 7 PM. 7 ಗಂಟೆ ಶಾರ್ಪ್ ಮೈಸೂರು ಅರಮನೆ ಇದೆಯಲ್ಲ ಲೈಟ್ಸ್ ಆನ್ ಮಾಡ್ತಾರೆ. ಹಾಗೆ ಇಲ್ಲಿ ಒಂಚೂರು ಕಲ್ಚರಲ್ ಪ್ರೋಗ್ರಾಮ್ಸ್ ಗಳು ನಡೀತಾರೆ. ಮೈಸೂರು ಪ್ಯಾಲೇಸ್ ಒಳಗಡೆ ನಡೆಯೋದು ದಸರಾ ಸಂಭ್ರಮ, ಕಲ್ಚರಲ್ ಇವೆಂಟ್, ಆರ್ಟ್ ಇವೆಂಟ್. ಇನ್ನೊಂದು ಉತ್ತನಹಳ್ಳಿ ಗ್ರೌಂಡ್ ಅಂತ ಇದೆ. ಇಲ್ಲಿಂದ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಅನ್ಸುತ್ತೆ. ಅಲ್ಲಿ ಯುವ ದಸರಾ ಅಂತ ನಡೆಯುತ್ತೆ. ಅಲ್ಲಿ ಎಲ್ಲ ನೋಟಬಲ್ ಸಿಂಗರ್ಸ್, ಮ್ಯೂಸಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರೂ ಈ ಸರಿ ಸುನಿಧಿ ಚೌಹಾಣ್, ಜುಬಿನ್ ನೌಟಿಯಾಲ್, ಪ್ರೀತಮ್, ಹಾಗೆ DSP ಪುಷ್ಪ ಮ್ಯೂಸಿಕ್ ಡೈರೆಕ್ಟರ್ ಮೂವಿ ಅವರೆಲ್ಲ ಬಂದಿದ್ರು. ಸೊ ವೇಟ್ ಮಾಡ್ತಾ ಇದ್ದೀನಿ 7 o'clock ಆದಂಗೆ ನಮ್ಮ ಮೈಸೂರು ಅರಮನೆ ಬೆಳಕು. Just exactly sharp 7. Let's go. ಇವಾಗ ತಾನೇ ಅಟ್ 7 ಶಾರ್ಪ್ ಲೈಟ್ನಿಂಗ್ಸ್ ನೋಡಿ ಅರಮನೆದು. ಇನ್ನೇನು ಮನೆ ಕಡೆ ಹೋಗೋಣ. ಅಲ್ಲೂ ಒಂದು ಫೇಮಸ್ ಚಾಟ್ಸ್ ಇದೆ ನಮ್ಮ ಫ್ರೆಂಡ್ ಅವ್ರ ಮನೆ ಹತ್ರ. ಮಸಾಲ ಪುರಿ ಮಾತ್ರ ಸೂಪರ್ ಟೇಸ್ಟಿಯಾಗಿ ಸಿಗುತ್ತೆ ಅಂತೆ. ಹೌದಲ್ವೇನೋ ಸಫಿನ್, ನಿಮ್ಮ ಮನೆ ಹತ್ರ ಸಿಗುತ್ತೇನೋ ಮಸಾಲ ಪುರಿ? ಮಸಾಲ ಪುರಿ ನಿಜವಾಗ್ಲೂ ಲಾಸ್ಟ್ ಟೈಮ್ ಬಂದಾಗ ತಿನ್ಸಿದ್ದ. ಈ ಟೈಮ್ ಸ್ಪೆಷಲ್ ಆಗಿ ಅಲ್ಲೇ ಹೋಗೋಣ ಅಂತ ನಾನು ಅವನ್ಗೆ ಕೇಳಿದೀನಿ. ನೋಡ. ಸೊ
ಲೈಟ್ಸ್ ಎಲ್ಲ ಲೈಟ್ನಿಂಗ್ಸ್ ಆಗಿದೆ. ಮತ್ತೆ ಹಿಂದೆನೂ ನೋಡ್ಬೋದು. ಇಲ್ಲಿರೋ ಒಂದೊಂದು ಕಲ್ಲಿಗೂ ಒಂದೊಂದು ಇತಿಹಾಸ ಇದೆ. ಕಷ್ಟಪಟ್ಟು ಕಟ್ಟಿರೋರು. ಹಾಗೆ ನಿಮ್ಮ ಮೆಚ್ಚಿನ ಅಂಬಾವಿಲಾಸ ಅರಮನೆ, ಮೈಸೂರು ಪ್ಯಾಲೇಸ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಬೆಲೆ ಕಟ್ಟಕ್ಕಾಗುತ್ತೆ ಇಂಥದಕ್ಕೆಲ್ಲ, ಕಟ್ಟಲಾಗದ ಕ್ಷಣಗಳಿಂದೆಲ್ಲ. ಇನ್ ಲೈಫ್ ಟೈಮ್ ದಿಸ್ ಮೈಸೂರು so beautiful. See the lightning. Almost they have said that around more than 1 lakh bulbs have been fitted on each and every side of this palace, and during Dasra time they light up at 7 to 8 p.m. every day. And we'll go and see the streets next. ಇನ್ನೇನು ದಸರಾ ಮೈಸೂರು ಪ್ಯಾಲೇಸ್ ಲೈಟಿಂಗ್ ನೋಡಾಯ್ತು. ಇವಾಗ ನೆಕ್ಸ್ಟ್ ಹೋಗ್ತಿರೋದು ಸ್ಟ್ರೀಟ್ ಲೈಟಿಂಗ್ ನೋಡೋಕೆ. The lightings and Devasa, Mysuru. ದೇವರಾಜ ಮಾರ್ಕೆಟ್ ಬಂದು ಮೈಸೂರಿಗೆ ಬಂದು ಮೈಸೂರು ಪಾಕ್ ತಿಂದಿರ ಬಿಡ್ತೀನಿ ನಾನು. ತೆಪ್ಪದ್ದು ಮೈಸೂರು ಪಾಕ್ ನೋಡ್ತಿರ್ಬೋದು. ಟೆಕ್ಸ್ಚರ್ ತುಂಬಾನೇ ಸಕ್ಕತ್ತಾಗಿದೆ. ಬಾಯಿಗಿಟ್ರೆ ಹಂಗೆ ಕರ್ಗೋಗ್ತಿದೆ. ತುಪ್ಪ ಹಂಗೆ ಕಾಣ್ತಿದೆ, ಹಂಗೆ ತುಪ್ಪ ಬರ್ತಿದೆ. ಸಾಕಾ ಲಾಸ್ಟ್ ಫೋನಲ್ಲಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ ನೋಡಿ, ಸ್ಟ್ರೀಟ್ ಲೈಟಿಂಗ್ ನೋಡಿ. ಲಾಸ್ಟ್ ನಮ್ಮ ಫ್ರೆಂಡ್ ಮನೆ ಹತ್ರ ಮಸಾಲ ಪುರಿ ತಿನ್ನಕ್ ಬಂದಿದ್ದೀನಿ. ಬಿಸಿ ಬಿಸಿ ಚೆನ್ನಾಗಿದೆ. ತುಂಬಾನೇ ಫೇಮಸ್ ನಿಮ್ಮ ಮನೆ ಹತ್ರ ಇರೋದು ಈ ಮಸಾಲ ಪುರಿ. ಶ್ರೇಯಸ್ ಚಾಟ್ ಸ್ವಲ್ಪ ತುಂಬಾನೇ ಡೆಲಿಷಿಯಸ್ ಆಗಿದೆ ಮಸಾಲ ಪುರಿ. ಮಾತ್ರ ಬಂದಾಗೆಲ್ಲ ತಿಂತಾ ಇರ್ತೀನಿ ಈಗ. That's it guys, till we meet in the next video, take care, tata and bye bye.